ಡೈರೆಕ್ಟ್ ಥೆರಪಿಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. ಅವ್ರಿಗೆ ತುಂಬ ವರ್ಷಗಳಿಂದ ಪ್ರಾಬ್ಲಮ್ಮು, ಅಥೈಟಿಸ್ ಪ್ರಾಬ್ಲಮ್ ಇರುತ್ತೆ. ಮೆಡಿಸಿನ್ ತುಂಬ ತಗೊಳ್ತಾ ಇರ್ತಾರೆ. ಡಾಕ್ಟರ್ ಹೇಳಿರ್ತಾರೆ ಅವ್ರಿಗೆ ಮೆಡಿಸಿನ್ ನೀವು ತಗೊಂಡಿಲ್ಲ ಅಂತ ಹೇಳಿದ್ರೆ ಬದುಕದೇ ಇಲ್ಲ ಅಂತ ಹೇಳ್ಬಿಟ್ಟು, ಸಾಯೋವರೆಗೂ ಮೆಡಿಸಿನ್ ತಗೊಳ್ಳೇಬೇಕಂತ ಹೇಳ್ಬಿಟ್ಟು ಇವಾಗ ರೆಗ್ಯುಲರ್ ಆಗಿ ಥೆರಪಿಗೆ ಬಂದು ಇವಾಗ ಯಾವ ಮೆಡಿಸಿನ್ ತಗೊಳ್ತಿಲ್ಲ, ರೆಗ್ಯುಲರ್ ಆಗಿ ಥೆರಪಿ ಮಾಡ್ಕೊಂಡು ಇವತ್ತು ಜೀವನಕ್ಕಾಗಿ ಮುಂದೆ ನಿಂತಿದ್ದಾರೆ. ಸರಿನಾ? ಸೊ ಅವ್ರನ್ನೇ ಮಾತಾಡ್ತಾರೆ. ಅವ್ರಿಗೆ ಇಷ್ಟೆಲ್ಲ ಕಷ್ಟ ಆಗಿದೆ, ಎಷ್ಟೆಲ್ಲ ಖರ್ಚು ಮಾಡಿದ್ರು, ಏನು ನೋವು ಕೊಟ್ಟಿದ್ದಾರೆ, ಈಗ ಸರಾಸರಿ ಬಂದು ಎಷ್ಟು % ಗುಣ ಆಗಿದೆ ಅಂತ ಅವರೇ ಹೇಳ್ತಾರೆ, ಕೇಳಿಸ್ತಾರೆ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಲಿಂಗಮ್ಮ. ಎಲ್ಲಿಂದ ಬರ್ತಿದ್ದೀರಾ? ಮಕ್ಕಳಿಗೆ ಸಂಘ ಹುಟ್ಟೂರಿಂದ ಬರ್ತೀವಿ. ಏನು ಪ್ರಾಬ್ಲಮ್ ಇತ್ತು ನಿಮಗೆ? ನಮಗೆ ಸೊಂಟ ನೋವಿತ್ತು, ಗ್ಯಾಸ್ಟ್ರಿಕ್ ಇತ್ತು, ಆಮೇಲೆ ಹೆಣ್ಣು ಆಪ್ರೇಷನ್ ಅಂತ ನೋವು ಬರ್ತಿತ್ತು, ಆ ಥರ ಎಲ್ಲ ನೋವು ಬರ್ತಿತ್ತು. ಎಷ್ಟು 4 ವರ್ಷದಿಂದ ತೋರಿಸ್ತೀವಿ. ನಾನು 20 ವರ್ಷ ಕೆಲಸ ಮಾಡಿದೆ ಉದ್ಗಡ್ಡಿ ಫ್ಯಾಕ್ಟ್ರಿಲಿ. ಕೆಲಸ ಮಾಡ್ತಾ ಇದ್ದಾಗ ಏನೂ ಇದ್ದಿಲ್ಲ. ನಮ್ಮ ಗ್ಯಾಸ್ಟ್ರಿಕ್ ಜಾಸ್ತಿ ಹೇಳ್ಬಿಟ್ಟು ಹೊಟ್ಟೆ ನೋವು ಬರೋ ಶುರು ಆಗ್ಬಿಟ್ಟು ಆವಾಗ ನಾನು ಕೆಲಸ ಬಿಟ್ಟಿದ್ದೆ. ಕೆಲಸ ಬಿಟ್ಟು ಮನೆ ಸೇರ್ಕೊಂಡಾಗಿಂದ ಶುರುವಾಗೋದು ಮಂಡಿ ನೋವು. ಅಲ್ಲಿ ಜಾನ್ಸನ್ ಮಾರ್ಕೆಟ್ ಅಂತ ಐತೆ, ಅಲ್ಲಿ ತೋರಿಸ್ತು, ಅಲ್ಲೂ ಹುಷಾರಾಗಲಿಲ್ಲ. ವಿಜಯನಗರದಲ್ಲಿ 7,000 ಕೊಟ್ಟು ಕಾಲಿಗೆ ಟಚ್ ಮಾಡಿಸಿ ಒಂಥರ ಬಟ್ಟೆ ಎಲ್ಲ ಹಚ್ಚಿ ಒಳಗಡೆ ಕಳಿಸಿ ಮಾಡಿದ್ರು. ಕಾಲೆಲ್ಲ ಸೌದೋಗ್ಬಿಟ್ಟಿದೆಯಮ್ಮ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಮುಗ ಇನ್ನೊಂದು ಆಸ್ಪತ್ರೆ ಕರ್ಕೊಂಡೋಗ್ರು, ಯಾರ್ಯಾರು ಎಲ್ಲೆಲ್ಲ ಹೇಳ್ತಾರೆ ಅಲ್ಲೆಲ್ಲ ಕರ್ಕೊಂಡೋಗ್ರು. ಅಲ್ಲೋದಾಗ ಅವ್ರು ಏನು ಮಾಡೋದು, ಕರೆಂಟ್ ಕೊಟ್ಟರು, ಜೆಲ್ ಹಚ್ಚಿ ಕರೆಂಟ್ ಕೊಟ್ಟರು. ಮಾತ್ರೆಗಳು ಕೊಡೋರು, ಕ್ಯಾಲ್ಸಿಯಂ ಮಾತ್ರೆ, ಅದು ಇದು 10-12 ಮಾತ್ರೆ ನುಂಗ್ತಿದೆ. ಅದು ಆಗಲಿಲ್ಲ. ಅದು 1 ವರ್ಷ ತಗೊಂಡ. ಆಮೇಲೆ ಇನ್ನೊಂದ ಎಲ್ಲ ಇದಾಕಿದ್ರು ಮೇಡಮ್. 3 ವರ್ಷ ಗ್ಯಾರಂಟಿ, 1 ಲಕ್ಷ ಒಂದು ಕಾಲಿಗೆ 3 ಲಕ್ಷ ಅಂತ, 2ರಿಂದ 3 ಲಕ್ಷ ಅಂತ, ಒಂದು ಕಾಲಿಗೆ 1 ಲಕ್ಷ ಅಂತ ಹಾಕಿದ್ರು. ನಮ್ದು ಅಲ್ಲಿ ಮಡುವಾದಲ್ಲಿ ಹೂವು ಮಾರುತ್ತೆ. ಒಬ್ಬರು ಬ್ರಾಂಚಿ ಶಾಪರು ಅವ್ರ ತಂದೆ 70 ವರ್ಷ ಆಗಿತ್ತು. ಅವ್ರನ್ನ ಕರ್ಕೊಂಡೋಗಿ ಇಂಜೆಕ್ಷನ್ ಎಲ್ಲ ಕೊಡ್ಸ್ಕೊಂಬಂದ್ರಂತೆ. ಚೆನ್ನಾಗಿ ಓಡಾಡ್ತಿತ್ತಂತೆ. ಆಯಪ್ಪ ಇದ್ದಿದ್ದು ಕರ್ಕೊಂಡೋಗೋ ನಿಮ್ಮ ಅಮ್ಮನಿಗೂ ಹುಷಾರಿಲ್ಲ ಅಂತೆಲ್ಲ ಅದಕ್ಕೆ ಕರ್ಕೊಂಡೋದಾಗ ಎಲ್ಲ ಚೆಕ್ ಮಾಡಿದ್ರು, ಮೆಡಿಸಿನ್ ಕೊಟ್ಟರು. ಕೊಟ್ಟಾದ್ಮೇಲೆ ಇದನ್ನು ಬರ್ಕೊಟ್ರು, ವಾಯಿಗೆ ಬೇರೆ ಡಾಕ್ಟ್ರು ಬರ್ಕೊಟ್ರು. ಅಲ್ಲಿ ಬರೀ ಒಂದು ಚೂರು ರಕ್ತ ತಗೊಂಡು ಮಾಡೋಕ್ಕೆ 4,000 ಇಸ್ಕೊಂಡ್ರು. ಅಲ್ಲೂ ಮಾತ್ರೆ ಬರ್ಕೊಟ್ರು. ಎಲ್ಲ ತಗೊಂಡು 3 ತಿಂಗಳು ತಗೊಂಡೆ. 15 ದಿವಸಕ್ಕೆ ಒಂದ್ಸತಿ ತಗೋತಾನೆ ಇರ್ಬೇಕು ಇಂಜೆಕ್ಷನ್ ಮೇಡಮ್. ನಾವು ಮಾತ್ರೆಗಳು 8,000, 9,000, 10,000 ಒಳಗೆ. ಒಂದು ಕುಡಿ ಇಷ್ಟೇ ಅಷ್ಟು ಕಲರ್ ಕುಡಿ ಇರುತ್ತೆ, ಅದು 15 ರೂಪಾಯಿ. ಆ 13 ಮಾತ್ರೆಗೆ 800 ರೂಪಾಯಿ. ಎಷ್ಟು ವರ್ಷ ತಗೊಂಡಿರ ಮಾತ್ರೆ? 6 ತಿಂಗಳು ತಗೊಂಡಿದ್ದಾರೆ. ಎಷ್ಟು ಖರ್ಚಾಯಿತು 6 ತಿಂಗಳಲ್ಲಿ? ಅದೇ ಹೇಳ್ತಲ್ಲ, ಅವ್ರಿಗೆ 80,000 ಕೊಟ್ಟಿದ್ದು ಮಾತ್ರೆ 15 ದಿವಸಕ್ಕೆ ಹೋದಾಗೆಲ್ಲ ತಗೋಬೇಕಾಯ್ತು. ಇಲ್ಲಿ 60,000 ಆಯ್ತು. 60,000 ಆಯ್ತು. ವಾಯಿದ ಹತ್ರ 60,000. ಟೋಟಲ್ ಆಗಿ ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ? ಹೆಚ್ಚು ಕಡಿಮೆ 1,70,000 ಅಲ್ಲಿ ಅದೊಂದು ಆಸ್ಪತ್ರೆಗೆ. ಬೇರೆ ಕಡೆ ಎಲ್ಲ ಮಾಡಿದ್ವಿ. ಜಾಸ್ತಿ ಖರ್ಚು ಮಾಡಿದ್ರ, ಇಲ್ಲಾಂದ್ರೆ ಗುಣ ಆಗಿತ್ತಮ್ಮ ನಿಮ್ಗೆ? ಎಲ್ಲೂ ಗುಣ ಆಗಲಿಲ್ಲ. ಸರಾಸರಿ ಬಂದು ಎಷ್ಟು ದಿನ ಆಯ್ತು? ನಾವು ಜಗಳ ಮಾಡಿದ್ದೆ ಏನಂದ್ರು, ನಿಮ್ಮ ಅಮ್ಮನಿಗೆ ವಾಯು ಐತೆ, ವಾಯುದಿಂದ ಅದು ನೋವು ಕಡಿಮೆ ಆಗಲ್ಲ, 3 ವರ್ಷ ಗ್ಯಾರಂಟಿ ಅಂತ ಹೇಳಿದ್ರಲ್ಲ ನೀವು ಅಂತ. ಇಲ್ಲ ಏನು ಮಾಡೋಕ್ಕಾಗುತ್ತೆ, ವಾಯು ಜಾಸ್ತಿ ಐತೆ, ವಾಯು ಅದು ವಾಕವಾಯ ರಕ್ತದಲ್ಲೇ ವಾಯು ಸೇರ್ಬಿಟ್ಟೈತೆ, ನೀವು ಸಾಯೋವರೆಗೂ ಮಾತ್ರೆ ನುಂಗ್ಕೊಂಡಿರೋದೇ ಆಗಲ್ಲ. ಇವಾಗ ಮಾತ್ರೆ ತಗೊಳ್ತಾ ಇದ್ದೀರಾ? ಇಲ್ಲ ಮೇಡಮ್, ಒಂದು ಸ್ವಲ್ಪ ದಿವಸ ತಗೊಂಡೆ, ನೋವಿಗೆ ತಗೋತಾ ಇದ್ದೆ. ಈಗ ಸ್ವಲ್ಪ ಒಂದು 2-3 ತಿಂಗಳಿಂದ ಬಿಟ್ಟು ಚಪ್ಪಳೆ ಬಿಟ್ಬಿಡಿ. ಇವಾಗ ಏನಾದ್ರು ತೊಂದರೆ ಆಗಿದೆಯಾ ನಿಮಗೆ? ಇಲ್ಲ ಮೇಡಮ್, ಕಾಲ ನೋವು ಬಿಟ್ಟು ಏನೂ ಇಲ್ಲ ಮೇಡಮ್. ಥೆರಪಿ ಮಾಡ್ತಾ ಇದ್ದೀರಲ್ಲ? ನಾನು ಬರ್ತಾ ಇವಾಗ ನೀವು 40 ದಿವಸ ಹೇಳಿದಿಲ್ಲ, 1 ದಿವಸನೂ ತೆಪ್ಪಿಸ್ಕೊಳ್ಳಲ್ಲ. 40 ದಿವಸನೂ ಬರ್ತೀನಿ. ಗುಣ ಆಗಿದ್ದೀರಾ? ಹೊಸದಾಗಿ ಏನು ಹೇಳ್ತೀರಾ? ಎಲ್ಲರೂ ಬನ್ನಿ, ದುಡ್ಡಿಲ್ಲ ಏನಿಲ್ಲ, ಎಲ್ಲ ಬಂದು ಮಾಡಿಸ್ಕೊಳ್ಳೋಣ. 40 ದಿವಸ ತಿನ್ನು, ನಾವು 20 ದಿವಸ ಬರೋಣ. ಇವಾಗ ಬಂದು ನೀವು 2 ಲಕ್ಷ ಖರ್ಚು ಮಾಡಿದ್ದೀರಾ ಮೇಡಮ್? ಅಲ್ಲಿ ಮಾತ್ರ ಅಲ್ಲಿ ಒಂದೇ ಹತ್ರ 2 ಲಕ್ಷ ಖರ್ಚು ಮಾಡಿ 70,000 ಅದೆಲ್ಲ ಅಲ್ಲಿಗೆಲ್ಲ ಕರೆಂಟ್ ಕೊಟ್ಟರು ಒಂದು ಅಲ್ಲೇ 70. 1 ದಿವಸಕ್ಕೆ 300 ರೂಪಾಯಿ. ಒಂದು ಎಷ್ಟು ದಿನ ತಗೊಂಡಿದ್ದೀವಿ? 1 ತಿಂಗಳು. ಅಷ್ಟೆಲ್ಲ ಖರ್ಚು ಮಾಡಿದ್ರೆ ಬಟ್ ಗುಣ ಆಗಿಲ್ಲ. ಸರಾಸರಿ ಬಂದು ಎಷ್ಟು ಖರ್ಚು ಮಾಡಿದ್ದೀರಾ? ನಾವೇನು ಖರ್ಚು ಮಾಡಿಲ್ಲ. ಏನು ಖರ್ಚು ಮಾಡಿಲ್ಲ. ಮೆಡಿಸಿನ್ ಎಷ್ಟು ಕೊಟ್ಟಿದ್ದಾರೆ? ಇಲ್ಲೇನಿಲ್ಲ, ಅದೇ ಮ್ಯಾಟು ನೀರು. ಥೆರಪಿಗೆ ಮತ್ತೆ ನೀರಿಂದ ಗುಣ ಆಗಿದೆ. ಮೆಡಿಸಿನ್ ಬೆಸ್ಟಾ ಈ ಥೆರಪಿ ಬೆಸ್ಟ್? ಥೆರಪಿ ಬೆಸ್ಟ್. ಈಗ ಹೊಸದಾಗಿ ಬಂದಾಗ ಸ್ವಲ್ಪ ನೋವಾಗುತ್ತೆ. ನೋವಾದಾಗ ಎದ್ಕೊಂಡ್ಬಿಡ್ತಾರೆ, ಅವ್ರಿಗೆಲ್ಲ ಏನು ಹೇಳ್ತೀರಾ? ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇದ್ನಲ್ಲ, ಎಲ್ಲ ಬಂದ್ರಿ ನೋಡ್ರಿ. ಒಂದೊಂದು ಇದು ನೆನ್ನೆ ನನಗೂ ಜ್ವರ ಬಂದ್ಬಿಟ್ಟಿತ್ತು, ವಾಂತಿ ಆಯ್ತು, ಜ್ವರ ಬಂತು. ನೆನ್ನೆ ಬಂದು ಹೇಳಿದೆ, ನೀರು ಕೊಟ್ಟರು, ಬೆಳಗ್ಗೆ ಸಂಕಟ ಕಟ್ಬಿಡ್ದೆ, ಕಡಿಮೆ. ಇವಾಗ ನೋವಾದಾಗ ಎದ್ಕೊಂಡ್ಬಿಡ್ತಾರೆ, ಇವಾಗ ಏನೋ ಆಗ್ಬಿಡ್ತಾರೆ. ಇಲ್ಲ ಆ ಥರ ತೊಂದರೆ ಆಗುತ್ತೆ? ಇಲ್ಲ, ಏನೂ ಆಗಲ್ಲ. ಏನೂ ಆಗಲ್ಲ. ನೀವು ಕೂಡ ನೋವಾಗಿ ನಿಮಗೆ ಗುಣ ಆಗಿದೆ. ಮೇಡಮ್, ಗುಣ ಆಗಿದೆ. ಥ್ಯಾಂಕ್ಸ್.